ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಈ ಅಕ್ಷರಗಳೆಲ್ಲವೂ ಸಂಸ್ಕೃತದ್ದು. ಹಾಗಾದರೆ ಇಲ್ಲಿ ಸಂಸ್ಕೃತದ ಅಕ್ಷರ ಇಲ್ಲಿ ಹುಟ್ಟಬೇಕಿದ್ರೆ, ಸಂಸ್ಕೃತದ ಅಕ್ಷರ ಇಲ್ಲಿಂದ ಹೊರಗೆ ಬರಬೇಕಿದ್ರೆ ಮೊದಲು ಆ ತುಳು ಅನ್ನುವಂಥ ಯಾವ ವಿದ್ಯುತ್ ಕಾಂತಿಯ ತರಂಗ ಉಂಟು, ಅದು ದಕ್ಷಿಣದಿಂದ ಉತ್ತರಕ್ಕೆ ಹರಿಯಬೇಕು. ಹೀಗೆ ಉತ್ತರಕ್ಕೆ ಹರಿಯುವಾಗ ಅದು ಹೇಗೆ ಹರಿಯುತ್ತದೆ? ಅದು ಉತ್ತರಕ್ಕೆ ಹರಿಯುವಾಗ ಅದು ಆ ಈ ಊ ಎ ಐ ಓ ಔ ಅಂ ಅಂತ ಓಂ ಅಂತ ಹರಿಯುವುದು. ಅಂದರೆ ಒಂದು ಓಮನ್ನು 16 ತುಂಡು ಮಾಡಿದರೆ ಅಲ್ಲಿ ಆದಿಂದ ಅಂ ಆ ತನಕ 16 ಅಕ್ಷರಗಳು ಬರ್ತದೆ. ಇನ್ನು ಅದರ ಮಧ್ಯದಲ್ಲಿ ಋ ಅಂತ ಉಂಟು, ಅದು ನಾನು ಹಿಂದೆ ಹೇಳಿದ್ದೇನೆ, ಅದು ಮೂಲಾಧಾರದ ಸಹಸ್ರಾರ್ಧವರೆಗಿರುವಂತಹ ಸಪ್ತರ್ಷಿಗಳು. ಇಂತಹ ತುಳು ಇಲ್ಲಿ ಇರುವುದು ಎಲ್ಲಿ ಕೇಳಿದ್ರೆ ಆಕಾಶ ತತ್ವದಲ್ಲಿ, ಸದಾಶಿವ ಅನ್ನುವಂಥ ತತ್ವದಲ್ಲಿ. ಅಲ್ಲಿ ಪುನಃ 16 ದಳಗಳಿದೆ. ಅದಕ್ಕೆ ಅನುಗುಣವಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ, ಗತಿಸಿದ್ರೆ ಅವನನ್ನು ಪ್ರೇತಗಳೊಂದಿಗೆ ಸೇರಿಸಲಿಕ್ಕಿದೆ. 16ರೊಂದಿಗೆ ಸೇರಿಸುವುದಂತ. ಸತ್ತು 13 ದಿನದ ನಂತರ ಏನು ಶ್ರಾದ್ದ ಎಲ್ಲ ಮಾಡ್ತೇವೆ ನಾವು, ಆಗ ಒಳಗೆ ಕರೆಯುವುದಂತ ಇದೆ. ಈ ಒಳಗೆ ಕರೆಯುವುದಂತ ಹೇಳಿದರೆ ಅದು 16ರೊಟ್ಟಿಗೆ ಸೇರಿಸುವುದಲ್ಲ, ದೈವದ ಪರ್ವ ಎಲ್ಲಾಗಿ ಅದರ ಮರುದಿನ 16 ಎಲೆ ಬಡಿಸಿ, ಆಗ ಈ ಬಾರಿ ಯಾರು ಗತಿಸಿದ್ದಾರೆ ಅವರನ್ನು ಮೊದಲು 1ನೇ ಎಲೆಗೆ ಸೇರಿಸುದು. ಆಗ 1ನೇ ಎಲೆಗೆ ಅವರು ಸೇರಿದರೆ ಆಗ ಹಿಂದೆ ಯಾರು 1ನೇ ಎಲೆಯಲ್ಲಿದ್ದರು ಅವರಿಗೆ 2ನೇ ಎಲೆಗೆ ಹೋದರು. ಹಾಗೆ ಅಲ್ಲಿ 16ನೇ ಎಲೆಯಲ್ಲಿದ್ದವರು 17ಕ್ಕೆ ಹೋದ್ರು. 17ಕ್ಕೆ ಹೋದ್ರು ಅಂತ ಹೇಳಿದರೆ ಭೂತ ಆಯಿತು ಅಂತ. ಭೂತ ಅಂತ ಹೇಳಿದರೆ ಲಿಂಗ ಶರೀರ ಆಯಿತು ಅಂತ. ಹೀಗೆ ಲಿಂಗ ಶರೀರ ಆದವ ಯಾರಿದ್ದಾನೆ ಅವ ಈಗ ಇಲ್ಲಿ ಭೂತ ಆದ. ಭೂತ ಆದ ಅಂತ ಹೇಳಿದ್ರೆ ಇಲ್ಲಿಯವರೆಗೆ ನಾವು ಎಷ್ಟು ಭೂತಗಳನ್ನು ನಂಬಿಕೊಂಡು ಬಂದಿದ್ದೇವೆ, ಅಷ್ಟು ಭೂತಗಳಲ್ಲಿ ಒಂದು ಭೂತ ಇರಲಿಕ್ಕೆ ಆ ವ್ಯಕ್ತಿಯಲ್ಲಿ ಎಲ್ಲ ಭೂತಗಳು ಇತ್ತು. ಆದರೆ ಈಗ ಇಲ್ಲಿ ಅವ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾನೆ, ಇನ್ನು ಅವನ ಶರೀರವನ್ನು ಯಾವುದು ರಕ್ಷಿಸ್ತಾ ಬಂದಿದೆ. ಯಾವಾಗಲೂ ಭೂತ ಹೇಳಲಿಕ್ಕುಂಟು, ನಿನ್ನ ಬೆರೆಸಾಯದು ಯಾನುಲ್ಲೆ ಅಂತೇಳಿ, ನಿನ್ನ ಬೆನ್ನಿನ ಹಿಂದೆ ನಾನಿದ್ದೇನೆ. ಹಾಗೆ ಯಾವ ಭೂತ ಅವನ ಬೆನ್ನ ಹಿಂದೆ ಇತ್ತು ಆ ಭೂತವಾಗಿ ಅವ ಪರಿವರ್ತನೆಗೊಳ್ತಾನೆ. ಸೊ ಇಲ್ಲಿಯವರೆಗೆ 16 ಎಲೆಯವರೆಗೆ ಪ್ರೇತವಾಗಿದ್ದವ 17ಕ್ಕಾದಾಗ ಭೂತ ಆದ. ಹಾಗಾದ್ರೆ ಈಗ ಆ ಪ್ರೇತ ಇಲ್ಲ ಅಂತ. ಇನ್ನು ಇಲ್ಲಿ ಇದಕ್ಕೂ ಸ್ವಲ್ಪ ಅಪವಾದ ಅನ್ನುವ ಹಾಗೆ ಮಾಂತ್ರಿಕ ಕರ್ಮಗಳನ್ನೆಲ್ಲ ಮಾಡುವವರು, ಮಂತ್ರವಾದಿಗಳು, ಇಂಥವರ ಪ್ರೇತ ಮೋಕ್ಷ ಕಾಣದೆ ಇಲ್ಲಿ ಉಳಿಯುತ್ತದೆ. ಈಗ ಅಂಥವರನ್ನು ಗುರು ಅಂತ ಹೇಳಿಯೋ ಅಥವಾ ಬೇರೆ ಏನಾದರೂ ಒಂದು ದೈವದ ರೂಪದಲ್ಲಿ ಅವರನ್ನು ನಂಬಬೇಕಾಗ್ತದೆ. ಯಾಕಂದರೆ ಅವರು ಮೋಕ್ಷಕ್ಕೆ ಹೋಗುವುದಿಲ್ಲ. ಒಂದು ವೇಳೆ ಅವರಿಗೆ ಮೋಕ್ಷ ಆಗದಿದ್ದರೆ ಇಲ್ಲಿ ನಾವು ಮಾಡುವಂಥ ಯಾವ ಕೆಲಸವೂ ಇಲ್ಲಿ ಸಮರ್ಪಕವಾಗಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೈವಗಳಿಗೆ ಬಡಿಸುವಂಥ ಏನು ನೈವೇದ್ಯ ನಾವು ಬಡಿಸ್ತೇವೆ ಅದಕ್ಕೆ ಈ ಪ್ರೇತಗಳು ಬಾಯಿ ಹಾಕ್ತದೆ. ಆಗ ನೈವೇದ್ಯ ಅಶುದ್ಧ ಆಯಿತು, ಇನ್ನು ದೈವಗಳಿಗೆ ನೈವೇದ್ಯ ಸಿಗಲಿಲ್ಲ ಅಂತ ಆಗ್ತದೆ. ಇನ್ನು ಇವತ್ತು ನಾವು ಹೆಸರು ಹೇಳಿ ಕರೆಯುವಂಥ ಎಲ್ಲ ಭೂತಗಳು ಅವರು ಹಿಂದೆ ಇದ್ದಂಥ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳು ಕಾಯ ಬಿಟ್ಟು ಮಾಯ ಸೇರುವುದು ಅಂತ. ಈ ಕಾಯ ಬಿಟ್ಟು ಮಾಯ ಸೇರುವುದು ಅಂತೇಳಿ, ಕಾಯ ಹೇಳಿದ್ರೆ ಈ ಶರೀರ ಅಂದರೆ ದೇಹ ಭಾವವನ್ನು ಬಿಟ್ಟು ನಿಂತವರು. ಹೀಗೆ ದೇಹ ಭಾವವನ್ನು ಬಿಟ್ಟು ನಿಲ್ಲುವಂಥ ಯಾವ ಕಲೆ ಇದೆ, ಆ ದೇಹ ಭಾವವನ್ನು ಬಿಟ್ಟು ಹೇಗೆ ನಿಲ್ಲುವುದು, ಈ ದೇಹ ಭಾವ ಬಿಡುವುದಂತ ಹೇಳಿದರೆ ಎಂಥದ್ದು? ಇನ್ನು ಮಹಾರಾಷ್ಟ್ರದಲ್ಲಿ ಶಿವಾಜಿ ಇದ್ದ. ಈ ಶಿವಾಜಿ ಅಂಬಾಭವಾನಿ ಕೊಟ್ಟಂಥ ಖಡ್ಗ ಉಂಟು, ಆ ಖಡ್ಗದ ಮೇಲೆ ಹೀಗೆ ಕೈ ಇಟ್ಟು ಜೈ ಭವಾನಿ ಅಂತ ಹೇಳ್ತಾನೆ. ಈ ಜೈ ಭವಾನಿ ಅಂತ ಹೇಳುವಾಗ ಆ ಖಡ್ಗವನ್ನು ಅವ ಎತ್ತುತ್ತಾನೆ. ಈಗ ಅಲ್ಲಿ ಖಡ್ಗವನ್ನು ಎತ್ತುವುದು ಶಿವಾಜಿ ಅಲ್ಲ. ಯಾಕಂತೇಳಿ ಜೈ ಭವಾನಿ ಅನ್ನುವಂಥ ಆ ಶಬ್ದ ಹೇಳಿದ ತಕ್ಷಣ ಅವನ ಇಡೀ ಶರೀರದಲ್ಲಿ ಆ ಭವಾನಿ ಆವೇಶ ಆಗ್ತದೆ. ಯಾಕೆ ಆಗ್ತದೆ ಅಂತ ಹೇಳಿದರೆ, ಭವಾನಿ ಭಾವನಾಗಮ್ಯ ಅಂತ. ಭವಾನಿ ಅನ್ನುವಂಥ ಶಬ್ದಕ್ಕೆ ಅರ್ಥ ನನ್ನನ್ನು ನೀನೇ ಆಗಿಸುವಂತ, ತಥಾಸ್ತು ಅಂತ ಹೇಳ್ತಾಳೆ.
ಹೀಗೆ ಆ ಭವಾನಿ ಅನ್ನುವಂಥ ಆ ಒಂದು ಘೋಷವಾಕ್ಯ, ಒಂದು ಶಬ್ದದಿಂದ ಶಿವಾಜಿ ಭವಾನಿಯಾದ. ಶಿವಾಜಿ ಭವಾನಿಯಾಗಿ ವೀರಾವೇಶದಿಂದ ಹೋರಾಡ್ತಾ ಇದ್ದ ಅಂತ. ಹಾಗೆ ನಮ್ಮಲ್ಲಿ ಇಂಥದ್ದೇ ದೈವಗಳನ್ನೆಲ್ಲ ಆರಾಧನೆ ಮಾಡಿಕೊಂಡು ಯುದ್ಧಕ್ಕೆ ಹೋದಾಗ, ಯಾಕಂದ್ರೆ ಇಲ್ಲಿ ಇದು ಪ್ರತಿಯೊಬ್ಬರಲ್ಲಿತ್ತು, ಯಾಕಂದ್ರೆ ಇಲ್ಲಿ ಆಚರಣೆ ಅದು, ಆ ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ದೈವ ಇತ್ತು. ಹಾಗೆ ಯುದ್ಧ ಮಾಡುವಾಗ ಇಲ್ಲಿ ಆ ವ್ಯಕ್ತಿಗಳು ಯುದ್ಧ ಮಾಡ್ತಿದ್ದದಲ್ಲ, ಆ ಭೂತಗಳೇ ಯುದ್ಧ ಮಾಡ್ತಿದ್ದ, ಆ ದೈವಗಳೇ ಯುದ್ಧ ಮಾಡ್ತಾ ಇದ್ದದ್ದು. ಹೀಗೆ ವೀರಾವೇಶದಿಂದ ಹೋರಾಡಿ ಒಂದು ವೇಳೆ ಮಡಿದ್ರೆ ಆಗ ಅಂಥ ವ್ಯಕ್ತಿಯನ್ನು ಊರಿನ ಮಧ್ಯದಲ್ಲಿ ಒಂದು ಕಂಬ ಹಾಕಿ ನಂಬಲಿಕ್ಕಿತ್ತು, ಅವ ಜುಮಾದಿ ಆದ ಅಂತ, ಹುತಾತ್ಮನಾದ ಅಂತ. ಇಂಥ ಜುಮಾದಿ ಈಗ ಅದು ವ್ಯಕ್ತಿ ಅಲ್ಲ, ಅದು ಶಕ್ತಿಯೇ, ಅದು ಪ್ರೇತ ಅಲ್ಲ, ಅದು ಭೂತವೇ. ಇನ್ನು ಆ ಭೂತವನ್ನು ನಾವು ಸತ್ಯವಳು ಅಂತ ಹೇಳು, ಅಂದ್ರೆ ಅದು ಸತ್ಯ ಅಂತ. ಇನ್ನು ಹೀಗೆ ದೇವಪುಂಜ ಅಂತ ಇದ್ದ. ಈ ದೇವಪುಂಜ ತನ್ನ ಮಾವನ ಮನೆ ಇರುವೈಲ್ ಅಂತ, ಅಲ್ಲಿ ಈ ಯುದ್ಧ ಕಲೆಯನ್ನು ಕಲೀಲಿಕ್ಕೆ ಹೋಗ್ತಾನೆ. ಹಾಗೆ ಆ ಯುದ್ಧ ಕಲೆಯನ್ನು ಕಲಿಯುತ್ತಾ ಇದ್ದಂತ ಸಂದರ್ಭದಲ್ಲಿ ದುಗ್ಗಣ್ಣ ಕೊಂಡೆ ಅಂತ, ಈ ದುಗ್ಗಣ್ಣ ಕೊಂಡೆ ತುಂಬಾ ಬಲಿಷ್ಠವಾದಂಥ ವ್ಯಕ್ತಿ, ತುಂಬಾ ಹಿರಿಯ ವ್ಯಕ್ತಿ, ಯುದ್ಧ ಕಲೆಗಳಲ್ಲಿ ಪರಿಣತನಾದಂಥ ವ್ಯಕ್ತಿ. ಈ ದೇವಪುಂಜ ಈಗ ತಾನೇ ಯುದ್ಧ ಕಲಿತದ್ದು. ದುಗ್ಗಣ್ಣ ಕೊಂಡೆಯಿಂದ ಯುದ್ಧಕ್ಕೆ ಆಹ್ವಾನ ಬರ್ತದೆ. ಆಗ ದೇವಪುಂಜ ಯುದ್ಧಕ್ಕೆ ಅಂತ ಹೊರಡುವಾಗ ಮಾವ ಒಂದು ಭೂತವನ್ನು ಕೊಡ್ತಾನೆ. ಈ ಭೂತವನ್ನು ಕೊಡುವುದು ಅಂತ ಹೇಳಿದ್ರೆ ಒಂದು ಹಲಸಿನ ಎಲೆಯಲ್ಲಿ ಗಂಧ, ಆ ಗಂಧವೇ ಈಗ ಭೂತ. ಅದನ್ನು ನಾವು ಸೊಂಟದಲ್ಲಿ ಸಿಕ್ಕಿಸ್ತಾನೆ. ಸಿಕ್ಕಿಸಿ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದಾಗ ದುಗ್ಗಣ್ಣ ಕೊಂಡೆ ಈ ದೇವಪುಂಜನನ್ನು ಹಿಡಿದು ನೆಲಕ್ಕೆ ಬಡಿತಾನೆ. ಆ ಧೂಳಿನ ನೆಲದಲ್ಲಿ ಬಿದ್ದಂಥ ದೇವಪುಂಜ ಮನಸ್ಸಲ್ಲಿ ನೆನೆಸ್ತಾನೆ, ನನ್ನ ಮಾವ ನನಗೆ ಈ ಭೂತವನ್ನು ಕೊಡುವುದರ ಬದಲು ಒಂದು ಸಣ್ಣ ಚೂರಿ ಕೊಡ್ತಿದ್ರೆ ನಾನು ಈ ದುಗ್ಗಣ್ಣ ಕೊಂಡೆಯನ್ನು ಕೊಲ್ತಿದ್ದೆ ಅಲ್ವಾ ಅಂತ ಬರೀ ನೆನೆಸ್ತಾನೆ. ಆ ನೆನೆಸಿದ ಮಾತ್ರಕ್ಕೆ ನೆಲದಲ್ಲಿದ್ದಂಥ ದೇವಪುಂಜನ ಶರೀರ ಗಾಳಿಯಲ್ಲಿ ಹಾರ್ತದೆ. ದುಗ್ಗಣ್ಣ ಕೊಂಡೆಯನ್ನು ಬುದ್ಧಿ ಕೊಲ್ತಾನೆ. ಈಗ ಯಾರು ಕೊಂದದ್ದು ದೇವಪುಂಜನ ಕಾಂತೇರಿ ಧೂಮಾವತಿ. ಅದಕ್ಕೆ ತುಳು ಅನ್ನುವಂತಹ ಶಬ್ದಕ್ಕೆ ತಮಿಳ್ನಾಡಿನಲ್ಲಿ ವೀರ ಅನ್ನುವಂಥ ಅರ್ಥ. ನಾವು ಅದನ್ನು ಬೀರ ಅಂತ ಹೇಳುದು. ಕೋಟಿ ಚೆನ್ನೈಯರು ಬೀರೇರು ಅಂತ. ಬೀರ ಅಂದ್ರೆ ವೀರರು ಅಂತ. ವೀರ ಅನ್ನುವಂಥದ್ದು ಯಾವುದು ಕೇಳಿದ್ರೆ ಅದೇ ದಕ್ಷಿಣದಿಂದ ಉತ್ತರಕ್ಕೆ ಯಾವುದು ಹರಿಯುತ್ತದೆ, ಆ ತುಳು ಅನ್ನುವಂಥದ್ದು ಅಗ್ನಿ. ಅದನ್ನೇ ಪುರಾಣದ ಕಥೆಯಲ್ಲಿ ಹೇಳಿದ್ರೆ ಅವನಿಗೆ ರುದ್ರ, ರೋದಯತಿ ಇತಿ ರುದ್ರ, ರುದಿರಾಯತೆ ಇತಿ ರುದ್ರ, ಅಳುವವ ರುದ್ರ, ಅಳುವ ಹಾಗೆ ಮಾಡುವವ ರುದ್ರ. ಅದು ಅಳುವುದಲ್ಲ, ಆ ಶಬ್ದ ತರಂಗ ಆಗಿ ಹೋಗುವುದು. ಆ ಈ ಊ ಎ ಐ ಓ ಔ ಅಂ ಅಂತ ಹೋಗುವುದು. ಓಂಕಾರದಿಂದ ಹೇಗೆ ಎಲ್ಲವೂ ಸೃಷ್ಟಿಗೊಳ್ತದೆ, ಹಾಗೆ ಸೃಷ್ಟಿಗೊಂಡಾಗ ನಮ್ಮ ಇಲ್ಲಿಯ ಈ ತುಳು ಏನುಂಟು, ಸಂಸ್ಕೃತಿ ಏನುಂಟು, ಈ ಪರಶುರಾಮ ಸೃಷ್ಟಿಯ ಕಥೆ ಇದು. ಪರಶುರಾಮನ ಬಗ್ಗೆ ಹಿಂದಿನ ಸಂಚಿಕೆಗಳೆಲ್ಲ ತಿಳಿಸಿದ್ದೇನೆ. ಈಗ ಅಂಥ ಪರಶುರಾಮ, ಹಾಗೆ ಅವನ ಶಿಷ್ಯ ಸುಮೇಧು ಮುನಿ, ಇನ್ನು ಸುರತ ಮಹಾರಾಜ ಸಮಾಧಿ, ರಾಜರಾಜೇಶ್ವರಿ, ಪುಳಿನಾಪುರ ಮಹಾತ್ಮೆ, ಇದೆಲ್ಲವೂ ಒಂದೇ ಹಂತದಲ್ಲಿ ಕೆಳಗೆ 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 ಇಳಿದು ಬಂದಂಥ ಕಥೆಗಳು. ಯಾಕೆ ಅದು ನಮ್ಮ ಕತೆ, ನಮ್ಮ ಒಳಗೆ ಈಗ ನಡೆಯುತ್ತಾ ಇರುವಂಥ ಕತೆ ಅದು. ಆಗ ಇಲ್ಲಿ 3 ನಮೂನೆಯ ಈ ಯುದ್ಧ ಕಲೆಗಳು ಬರ್ತದೆ. ಹೇಗೆ ಕಲಿಯುವುದಿದನ್ನು, ಈಗ ನಾವು ಕಲೀಲಿಕ್ಕೆ ಹೊರಟಂತ ಆ ಸಮರ ಕಲೆ ಯಾವುದು, ಈ ಎಲ್ಲ ಭೂತಗಳು ನಾವೇ ಆಗಿ ನಿಲ್ಲುವುದು ಹೇಗೆ, 16 ಎಲೆ ಕಳೆದು 17 ಆಗುವಾಗ ಆಗುವಂಥ ಭೂತ ಇಲ್ಲಿ ಈ ಕ್ಷಣವೇ ಅದನ್ನು ಹೇಗೆ ಜಾಗೃತಗೊಳಿಸುವುದು ಅಂತ ವಿದ್ಯೆಗೆ ಕಳರಿ ಅಂತ ಹೆಸರು. ತುಳುವಿನಲ್ಲಿ ಅದು ಕಳರಿ ಪೆಟ್ಟು, ಮಲಯಾಳಿಗೆ ಹೋದಾಗ ಅದು ಪಟ್ ಅಂತ ಇತ್ತು, ಹಾಗೆ ಇಂಗ್ಲೀಷಿಗೆ ಹೋದಾಗ ಅದು ಫೈಟ್ ಅಂತ ಇತ್ತು. ಇಂಥ ಕಲರಿ ಪೆಟ್ಟು ಪ್ರಪಂಚದಲ್ಲಿರುವಂಥ ಎಲ್ಲ ಸಮರ ಕಲೆಗಳಿಗೆ ತಾಯಿ. ಯಾಕೆ ತಾಯಿ ಅಂತ ಹೇಳುದು ನಾನು ಕೇಳಿದ್ರೆ, ಇಲ್ಲಿರುವಂಥ ಗಣಪತಿಗೆ ಶಕ್ತಿ ಗಣಪತಿ ಅಂತ ಹೆಸರು, ವಿಶುದ್ಧಿ ಚಕ್ರ. ಹಾಗಾದ್ರೆ ನಾವು ಇವತ್ತು ಆರಾಧನೆ ಮಾಡುವ ಇದೆಲ್ಲ ಯಾವುದು ಕೇಳಿದ್ರೆ ಅದು ಶಕ್ತಿಗಳು. ಇಂಥ ಕಲೇರಿಯಲ್ಲಿ ಇಲ್ಲೀಗ 3 ನಮೂನೆ ಇದೆ. ಅರ್ಧ ಕೇರಳಕ್ಕಿಂತ ಕೆಳಗಿನದ್ದು ಅಂತೇಳಿ ತಮಿಳ್ನಾಡೆಲ್ಲ. ಸೊ ಇದು ಇಲ್ಲಿಗ ಅಗಸ್ತ್ಯ ಕಲೇರಿ ಅಂತ.
ಹೇಗೆ ರಾವಣ ತನ್ನನ್ನು ತಾನು ಸರೆಂಡರ್ ಮಾಡಿದ ಶಿವನಿಗೆ, ಆ ರೀತಿ ಅಂದರೆ ಹೇಗೆ ಅಗಸ್ತ್ಯ ಪರ್ವತವನ್ನು ಬಗ್ಗಿಸಿ ನಿಲ್ಲಿಸಿದ ಅಂತ ತತ್ವದಲ್ಲಿ ಅಗಸ್ತ್ಯ ಕಲೇರಿ ಅಂತ. ಇನ್ನು ಮೇಲೆ ಬರುವಾಗ ಮಣಿಪುರ ಚಕ್ರದಿಂದ ವಿಶುದ್ಧಿ ಚಕ್ರದವರೆಗೆ ಇಲ್ಲಿ ವಿಷ್ಣು ಗ್ರಂಥಿ ಅಂತ ಉಂಟು. ಈ ವಿಷ್ಣು ಗ್ರಂಥಿಯಲ್ಲಿ ವಿಷ್ಣು ಇದ್ದಾನೆ. ಹಾಗೆ ಹುಟ್ಟಿ ಸಾಯುವ ತನಕ ವಿಷ್ಣುವಿನ 10 ಅವತಾರಗಳು ಇಲ್ಲಿ ನಡೀತದೆ. ಇದರಲ್ಲಿ 12ರಿಂದ 24ರವರೆಗೆ ನಡೆಯುವಂಥ ಯಾವ ಅವತಾರ ಉಂಟು ಆ ಅವತಾರಕ್ಕೆ ಪರಶುರಾಮ ಅವತಾರ ಅಂತ ಹೆಸರು. ಇನ್ನು ಈ ಪರಶುರಾಮ ಇಲ್ಲಿ ಚಿರಂಜೀವಿ. ಇಂತಹ ಚಿರಂಜೀವಿಯಾದಂಥ ಪರಶುರಾಮ ಕಲೇರಿಗೆ ಗುರು, ಅದು ಪರಶುರಾಮ ಕಲೇರಿ. ಇನ್ನು ಮೇಲೆ ಇಲ್ಲಿ ರುದ್ರಗ್ರಂಥಿ ಅಂತ ಉಂಟು. ಈ ರುದ್ರಗ್ರಂಥಿಯ ಕಥೆಗೆ ಬರುವಾಗ ಅಲ್ಲಿ ತುಳುನಾಡು ಕಲೇರಿ ಅಂತ. ಈ ತುಳುನಾಡು ಕಲೇರಿ ಅಂತ ಬರುವಾಗ ಇಲ್ಲಿ ತುಂಬಾ ಶಕ್ತಿಗಳು ಬರ್ತವೆ ಅದರ ಹಿಂದೆ. ಯಾಕಂದ್ರೆ ಇಲ್ಲಿ ತುಂಬಾ ಭೂತಗಳ ಕಥೆ ಉಂಟು. ನೀವು ಸುಬ್ರಹ್ಮಣ್ಯನನ್ನು ಹಿಡಿದ್ರೆ ಅವ ದೇವ ಸೇನಾನಿ ಅಂತ, ಕುಮಾರ ಅಂತ ಎಲ್ಲ ಕರೀತೇವೆ ನಾವು. ಅಂತ ಸುಬ್ರಹ್ಮಣ್ಯನನ್ನು ಹಿಡಿದ್ರೆ ಈಗ ಈ ಸುಬ್ರಹ್ಮಣ್ಯ ಪ್ರತಿಯೊಬ್ಬರ ಒಳಗೂ ಇರುವಂತವ. ಸುಬ್ರಹ್ಮಣ್ಯ ಜಾಗೃತವಾಗಿರುವುದು ಎಲ್ಲಿ ಕೇಳಿದ್ರು ಕೃತಿಕಾ ನಕ್ಷತ್ರದಲ್ಲಿ. ಆದ್ದರಿಂದ ಅವನಿಗೆ ಕಾರ್ತಿಕೇಯ ಅಂತ ಹೆಸರು. ಇಂತಹ ಕೃತಿಕಾ ನಕ್ಷತ್ರದ ದೇಹಕ್ಕೆ ಉಚ್ಚಿಷ್ಟ ಗಣಪತಿ ಅಂತ ಹೆಸರು. ಅಂದ್ರೆ ರೀರೈಟರ್, ಹಣೆಬರವನ್ನು ತಿದ್ದಿ ಬರೆಯುವವ ಅಂತ. ಹೀಗೆ ಹಣೆಬರವನ್ನು ತಿದ್ದಿ ಬರೆಯುವ ಯಾವ ಉಚ್ಚಿಷ್ಟ ಗಣಪತಿ ಅಂತ ಶರೀರ ಇದೆ, ಈ ಶರೀರಕ್ಕೆ ಇಲ್ಲಿ ಬ್ರಹ್ಮ ಅಂತ ಹೆಸರು. ಬ್ರಹ್ಮ ಹೇಳಿದ್ರೆ ಬೃಹತಿ ತಿಥಿ ಬ್ರಹ್ಮ, ಯಾವುದು ದೊಡ್ಡದು ಕಾಣ್ತದೆ ಅದು ಬ್ರಹ್ಮ. ಈ ಕಾಣುವಂತ ದೊಡ್ಡದು ಯಾವುದುಂಟು ಅದು ಹುಟ್ಟುವಾಗ ಒಂದೇ ತಲೆಯಿಂದ ಹುಟ್ಟಿದ್ದು. ಯಾವಾಗ ಬ್ರಹ್ಮ ವಿಷ್ಣುವಿನ ಉದರದೊಳಗೆ ಪ್ರವೇಶ ಮಾಡಿ ಹೊರಗೆ ಬಂದ, ಆಗ ಬ್ರಹ್ಮನಿಗೆ ತಲೆ 4 ಆಯ್ತು. 4 ಹೇಳಿದ್ರೆ ಪೃಥ್ವಿ, ಜಲ, ಅಗ್ನಿ, ವಾಯು ಅನ್ನುವಂಥ 4 ಭೂತಗಳಿಂದ ಆದಂಥ ಶರೀರ ಅಂತ. ಆಕಾಶ ತತ್ವ ಏನಿದೆ ಅದು ನನ್ನ ಒಳಗೂ ಇದೆ, ಅದು ಹೊರಗೂ ಇದೆ. ಹೀಗೆ ಇಲ್ಲಿ ಇದು ಬೆಮ್ಮೇರು ಅಂತ. ಸೊ ಆ ಬೆಮ್ಮೇರು ಅನ್ನುವಂಥ ಬ್ರಹ್ಮ, ಆ ಬ್ರಹ್ಮನ ಒಳಗೆ ಬ್ರಹ್ಮ ಆಗ್ಬೇಕಿದ್ರೆ ಈ 6 ಚಕ್ರ ಜಾಗೃತಗೊಂಡಿರ್ಬೇಕು. ಅಲ್ಲಿ ಸುಬ್ರಹ್ಮಣ್ಯ ಬೇಕು. ಇದಕ್ಕೆ ಯೋಗದಲ್ಲಿ ಷಟ್ಚಕ್ರ ಭೇದನ ಅಂತ. ಸಾಧನೆ ಎಲ್ಲ ಪ್ರಾರಂಭ ಆಗುವುದು ಇಲ್ಲಿಂದಲೇ. ಅದು ಹೇಗೆ ಸಾಧನೆ. ಇನ್ನು ಈ ಕಲೇರಿ ಅನ್ನುವಂಥ ವಿದ್ಯೆ ಏನುಂಟು ಅದರ ಅಗತ್ಯತೆ ನಮಗಿದೆಯಾ, ಯಾಕೆ ಬೇಕು ನಮಗಿದೆಲ್ಲ? ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ ಹಾಗೆ 7ರಿಂದ 12 ವರ್ಷ ತನಕ, ಅಂದರೆ 7 ವರ್ಷಕ್ಕೆ ಉಪನಯನ ಮಾಡುವಾಗ ಯಾಕೆ ಉಪನಯನ ಮಾಡಿದ್ದು ಕೇಳಿದ್ರೆ ಅಲ್ಲಿಂದ ಅಲ್ಲಿ ವಾಮನ ಅವತಾರ ಪ್ರಾರಂಭ ಆಗ್ತದೆ. 12 ವರ್ಷ ಆಗುವಾಗ ವಾಮನ ಅವತಾರ ಮುಗೀತದೆ. 12 ವರ್ಷದ ತನಕ ಅಪ್ಪ ಅಮ್ಮನ ಕೈ ಹಿಡಿದುಕೊಂಡು ಹೋಗ್ತಾ ಇದ್ದ ಮಗು ಮೆಲ್ಲ ಕೈ ಬಿಡ್ತದೆ. ಯಾಕಂತೇಳಿದ್ರೆ ಇಲ್ಲಿಯ ತನಕ ತಾಯಿಯ ಗರ್ಭದಿಂದ ಇಲ್ಲಿ 12 ವರ್ಷ ತನಕ ಈ ಥೈಮಸ್ ಗ್ಲ್ಯಾಂಡ್ ಅನ್ನೋದು ಕೆಲಸ ಮಾಡ್ತಾ ಇತ್ತು. ಈಗ ಥೈಮಸ್ ಗ್ಲ್ಯಾಂಡ್ ಅದರ ಹಾರ್ಮೋನ್ ಪ್ರೊಡಕ್ಷನ್ ಅನ್ನು ನಿಲ್ಲಿಸಿತು. ಯಾಕೆ ನಿಲ್ಲಿಸಿತು ಕೇಳಿದ್ರೆ ಇಲ್ಲಿ ಕೆಳಗೆ ಟೆಸ್ಟಿಕಲ್ ಓವರೀಸ್ ಅಲ್ಲಿ ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್ ಹಾಗೆ ಪ್ರೊಜೆಸ್ಟ್ರಾನ್ ಅನ್ನುವಂಥ ಹಾರ್ಮೋನ್ ಜಾಗೃತಗೊಂಡಾಗ, ರೀಪ್ರೊಡಕ್ಟಿವ್ ಸಿಸ್ಟಮ್ ಎಲ್ಲ ಆಕ್ಟಿವ್ ಆದಾಗ, ಬ್ರಹ್ಮ ಗ್ರಂಥಿ ಜಾಗೃತ ಆದಾಗ ಬ್ರಹ್ಮನ ಗುಣ ರಜೋಗುಣ, ಫೈಟಿಂಗ್ ಮಾಡುವಂಥ ಗುಣ. ಹಾಗೆ 12 ವರ್ಷ ತನಕ ಯಾವ ಮಗು ಇತ್ತು ಆ ಭಾವವನ್ನು ಇಲ್ಲಿ ಪಾತಾಳಕ್ಕೆ ಮೆಟ್ಟುವುದು. ಅಂದ್ರೆ ಬಲಿ ಅಂತ, ಬಲಿ ಚಕ್ರವರ್ತಿ. ಯಾಕಂದ್ರೆ 12 ವರ್ಷದ ನಂತರ ಇಲ್ಲಿ ಬರುವ ಜನ ಬೇರೆ. ಹಾಗಾದ್ರೆ 1ನೇಯಿಂದ 7ನೇ ಕ್ಲಾಸಿಂದ ತನಕ ಒಂದು ಮಗು ಶಾಲೆ ಕಲ್ತಿದ ಅಂತ ಹೇಳಿ ಆದ್ರೆ ಏನು ಮಾಡಿದದು? ಅದು ಶಾರದೆಯನ್ನು ಸೃಷ್ಟಿ ಮಾಡಿದ್ದು, ಶಾರದೆ ಹುಟ್ಟಿದ್ದು. ಹಾಗೆ ಹುಟ್ಟಿದಂತ ಶಾರದೆ ಅನ್ನುವಂತಹ ಜ್ಞಾನ ಏನುಂಟು ಅದು 12 ವರ್ಷ ಆದಾಗ ಬ್ರಹ್ಮ ಏನು ಮಾಡ್ತಾನೆ, ಶಾರದೆಯ ಬೆನ್ನಟ್ಟಿಕೊಂಡು ಹೋಗ್ತಾನೆ. ಬೆನ್ನಟ್ಟಿಕೊಂಡು ಓಡಿ 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 24 ವರ್ಷ ಆದಾಗ ಬ್ರಹ್ಮ ಶಾರದೆಯನ್ನು ಹಿಡಿದು ಮದುವೆ ಆದ ಅಂತ ಹೇಳಿದ್ರೆ ಆ ಮಗು ಪದವೀಧರನಾದ ಅಂತ, ಜ್ಞಾನಿಯಾದ. ಆ ಪದವಿ ಅನ್ನುವುದು 5ನೆಯ ತಲೆ ಬ್ರಹ್ಮನದ್ದು. ನಾನು ಡಾಕ್ಟ್ರು, ನಾನು ಇಂಜಿನಿಯರು, ನಾನು ಲಾಯರು, ನಾನು ಅವ ಇವ ಅಂತ ಏನಾದ್ರು ಹೇಳ್ತೇವೆ ಅಂತ ಇದ್ರೆ ಅದು 5ನೆಯ ತಲೆ. ಈ ತಲೆ ಬರೀ 60 ವರ್ಷ ತನಕ ಮಾತ್ರ. 60 ವರ್ಷ ಆಗುವಾಗ ಬೌದ್ಧಾವತಾರ ಬರ್ತದೆ. ಆಗ ಶಿವ ಆ ತಲೆಯನ್ನು ಚಿವುಟಿ ತೆಗಿತಾನೆ. ಸನ್ಯಾಸಿಗಳಿಗೆಲ್ಲ ಅದು 24 ವರ್ಷಕ್ಕೆ ಚಿವುಟಿ ತೆಗಿತಾನೆ. ಇನ್ನು ಬ್ರಹ್ಮ ಕಪಾಲ, ಕಾಲಭೈರವ ಇಂಥದೆಲ್ಲ ತತ್ವದ ಕಥೆಗಳೆಲ್ಲ ಇದೆ. ಹಾಗೆ ಇಲ್ಲಿ ಇದೀಗ ಬ್ರಹ್ಮನ ಕಥೆ ಅಂತ ಹೇಳಿದ್ರೆ, ಒಂದು ಶಾಲೆಯಲ್ಲಿ ಒಂದು ಮಗು ಕಲಿತಾ ಉಂಟು ಅಂತ ಹೇಳಿ ಆದ್ರೆ ಆ ಮಗುವಿನಲ್ಲಿ 2 ಇದೆ. ಒಂದು ಬ್ರಹ್ಮನ ಸ್ಥಿತಿಯೂ ಇದೆ, ಪರಶುರಾಮನ ಸ್ಥಿತಿ ಇದೆ. ಅವನ ಸರ್ಕಮ್ಸ್ಟೆನ್ಸ್, ಅವನ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಯಾವುದು ಜಾಗೃತಗೊಳ್ಬೇಕು? ಬ್ರಹ್ಮ ಜಾಗೃತಗೊಳ್ಬೇಕಾ ಅಥವಾ ಪರಶುರಾಮ ಜಾಗೃತಗೊಳ್ಬೇಕಾ? ಬ್ರಹ್ಮ ಜಾಗೃತಗೊಂಡ್ರೆ ಇಂಜಿನಿಯರಿಂಗ್, ಮೆಡಿಕಲ್ ಏನೋ ಮಾಡಿಕೊಂಡು ಮುಂದೆ ಹೋಗ್ಬೋದು.
ಇನ್ನು ಪರಶುರಾಮ ಜಾಗೃತಗೊಂಡ್ರೆ 7ನೇ ಕ್ಲಾಸಲ್ಲಿ ಫೈಲ್ ಆದ, 8ನೇ ಕ್ಲಾಸಲ್ಲಿ ಫೈಲ್ ಆದ, SLCಯಲ್ಲಿ ಫೈಲ್ ಆದ, ಅವನಿಗೆ ವಿದ್ಯೆ ಹತ್ತುವುದಿಲ್ಲ. ಈಗ ಏನು ಮಾಡ್ತೀರಿ? ಇನ್ನು ಆ ಮಗು ಸಮಾಜ ಕಂಟಕನಾಗಿ ಬೆಳಿಬೇಕಾ? ಮಾದಕ ವ್ಯಸನಿ ಆಗಬೇಕಾ? ಅಥವಾ ನಾವು ಇಲ್ಲೆಲ್ಲ ನೋಡ್ತಾ ಇದ್ದೇವೆ, ಎಲ್ಲ ಪೆಟ್ಟು, ಗಲಾಟೆ, ಕೊಲೆ ಹೀಗೆ ಆಗಬೇಕಾ? ಹೀಗೆ ಆಗಬಾರ್ದಂತ ಹೇಳಿ ಆದರೆ ಅಂಥ ಪರಶುರಾಮ ತತ್ವ ಯಾವುದುಂಟು ಆ ತತ್ವಕ್ಕೆ ಇಲ್ಲೊಂದು ವ್ಯವಸ್ಥೆ ಮಾಡಬೇಕು. ನಾವು ಅದಮ್ಯವಾದಂಥ ಶಕ್ತಿ ಇರ್ತದೆ. ನೀವು ಪರಶುರಾಮನ ಕತೆ ಕೇಳಿರ್ಬೋದು. ಈ ಕತೆ ಎಲ್ಲ ನಮ್ಮ ಕತೆ, ನಮ್ಮ ಒಳಗೆ ನಡೆಯುವ ಕತೆ. ಅಂಥ ಪರಶುರಾಮ ತತ್ವವನ್ನು ನಿಯಂತ್ರಿಸಲಿಕ್ಕೆ, ಅಂಥ ಪರಶುರಾಮ ತತ್ವಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡಲಿಕ್ಕೆ, ಹಾಗೆ ಅಂಥ ಪರಶುರಾಮ ತತ್ವದವರು ಸರಿಯಾದ, ಹೇಗೆ ಪರಶುರಾಮ ಋಷಿಯಾದ, ಆ ಋಷಿ ಪರಶುರಾಮನಿಂದಲೇ ನಮಗೆ ಇಲ್ಲಿ ಪರಶುರಾಮ ಕಲ್ಪಸೂತ್ರ ಅನ್ನುವಂಥ ಈ ಭೂತಗಳಿಗೆ, ದೈವಗಳಿಗೆ ಸಂಬಂಧಪಟ್ಟಂಥ, ರಾಜರಾಜೇಶ್ವರಿಗೆ, ಶ್ರೀ ವಿದ್ಯೆಗೆ ಸಂಬಂಧಪಟ್ಟಂಥ ಪುಸ್ತಕವನ್ನು ಕೊಟ್ಟಿದ್ದಾನೆ ಪರಶುರಾಮ. ಅಂಥ ಪರಶುರಾಮ ತತ್ವವನ್ನು ನಮ್ಮೊಳಗೆ ನಾವು ಈಗ ಜಾಗೃತಗೊಳಿಸ್ಕೊಳ್ಬೇಕಿದ್ರೆ ಇಲ್ಲಿ ನಮಗೆ ಈ ಕಳರಿ ಅನ್ನುವಂಥ ವಿದ್ಯೆ ಬೇಕು. ಒಂದು ಮಗುವಿನ ಒಳಗೆ ಎಷ್ಟು ಸಾಮರ್ಥ್ಯ ಉಂಟು, ಎಷ್ಟು ಶಕ್ತಿ ಉಂಟು, ಎಷ್ಟು ಚೈತನ್ಯ ಉಂಟು, ಆ ಚೈತನ್ಯವನ್ನೆಲ್ಲವನ್ನು ಇಲ್ಲಿ ಉಪಯೋಗಿಸ್ಲಿಕ್ಕೆ ಇಲ್ಲಿ ದಾರಿ ಇದೆ. ತನ್ನ ಪರಾಕ್ರಮವನ್ನು ಸಾಧಿಸ್ಲಿಕ್ಕೆ ಅಲ್ಲಿ ದಾರಿ ಇದೆ. ಇಲ್ಲದಿದ್ರೆ ಈ ಪರಾಕ್ರಮವನ್ನು ತೋರಿಸ್ಲಿಕ್ಕೆ ಹೊರಗಿನವರ ಹತ್ರ ತೋರಿಸಿದ್ರೆ ಒಂದು ಅವ ಕೊಲೆ ಆಗಿ ಹೋಗ್ತಾನೆ, ಅಥವಾ ಇನ್ನೊಬ್ಬರನ್ನು ಕೊಲೆ ಮಾಡ್ತಾ ಹೋಗ್ತಾನೆ, ಅದು ಅವಮಾದಕ ವ್ಯಸನಿ ಆಗ್ತಾನೆ, ಅಥವಾ ಇನ್ನೊಬ್ಬರನ್ನು ಆ ಸ್ಥಿತಿಗೆ ದೂಡ್ತಾ ಹೋಗ್ತಾನೆ. ಎಲ್ಲ ತಂದೆ ತಾಯಿಯಂದಿರು ತಮ್ಮ ತಮ್ಮ ಮಕ್ಕಳನ್ನು ಕಲೆರಿಯ ಕ್ಲಾಸಿಗೆ ಸೇರಿಸಿ, ಇಲ್ಲದಿದ್ರೆ ನಿಮ್ಮಿಂದ ಅವರನ್ನು ಇನ್ನೂ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಮೊಬೈಲ್, TV, ಮೀಡಿಯಾ ಇಂಥ ವ್ಯವಸ್ಥೆಗಳಿಂದ ಅವರನ್ನು ನಿಮಗೆ ಹೊರಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸಾಧ್ಯ ಉಂಟು ಹೇಳಿ ಆದರೆ ಇದೊಂದು ಆಟ ಸಹ ಆಯಿತು ಮಕ್ಕಳಿಗೆ. ಹಾಗೆ ದೈಹಿಕವಾದಂಥ ಬಲ ಸಹ ಬಂತು, ಮಾನಸಿಕವಾದಂಥ ಏಕಾಗ್ರತೆ ಸಹ ಬಂತು. ಹಾಗೆ ಒಂದು ಸಂಸ್ಕಾರ ಅಂತ, ಹಿರಿಯರನ್ನು ಹೇಗೆ ಗೌರವಿಸಬೇಕು, ಇದೆಲ್ಲವೂ ಅಲ್ಲಿ ಸಹಜವಾಗಿರುವಂಥ ಕ್ರಿಯೆಗಳು. ಇನ್ನು ಸಾಮಾಜಿಕವಾಗಿಯೂ ಭಯ ರಹಿತನಾಗಿ ಬದುಕ್ತಾನೆ. ಅವನ ಕಿಡ್ನಿಯ ಮೇಲಿರುವಂಥ ಅಡ್ರಿನಲ್ ಗ್ಲ್ಯಾಂಡ್ ಹಾರ್ಮೋನ್ ರಿಲೀಸ್ ಆಗದಾಗೆ ಥೈಮಸ್ ಗ್ಲ್ಯಾಂಡ್ ಆಕ್ಟಿವ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಆ ಪರಶುರಾಮ ಅಲ್ಲಿ ಚಿರಂಜೀವಿ ವಿಷ್ಣು. ಹಾಗೆ ಇಲ್ಲೀಗ ವಿಶುದ್ಧಿ ಚಕ್ರ ಅಂತ ಬರುವಾಗ, ಈ ತುಳುನಾಡು ಕಲರಿ ಅಂತ ಬರುವಾಗ, ಆ ತುಳುನಾಡು ಕಲೆರಿಯ ತತ್ವವನ್ನು ಕೊಟ್ಟವ, ಯಾವುದನ್ನು ನಾವು ಇವತ್ತು ಬೆಮ್ಮೇರ್ ಅಂತ ಕರೆಯುತ್ತೇವೆ, ಯಾವುದನ್ನು ನಾವು ಇವತ್ತು ಸುಬ್ರಹ್ಮಣ್ಯ ಅಂತ ಕರೀತೇವೆ, ಅಂತ ಗೋರಕ್ಷನಾಥ. ಆ ಗೋರಕ್ಷನಾಥ ಇಲ್ಲಿ ಮಠವನ್ನು ಸ್ಥಾಪಿಸಿ ಕಾಲಭೈರವ ಅನ್ನುವಂಥ ತತ್ವವನ್ನು ತನ್ನ ಗುರುವಿನಿಂದ ಪಡೆದುಕೊಂಡು, ಆ ಕಾಲಭೈರವನೇ ಇಲ್ಲಿ ಇವತ್ತು ಎಷ್ಟು ಭೂತಗಳಿದೆ, ಅದೆಲ್ಲವೂ ಭೂತಗಳು ಕಾಲಭೈರವರೇ. ಇನ್ನು ಬ್ರಹ್ಮ ಗ್ರಂಥಿಯಿಂದ ದೇಹ ಬಿಟ್ಟವ, ವಿಷ್ಣು ಗ್ರಂಥಿಯಿಂದ ದೇಹ ಬಿಟ್ಟವ, ರುದ್ರ ಗ್ರಂಥಿಯಿಂದ ದೇಹ ಬಿಟ್ಟವ ಅಂತ ಬರುವಾಗ ಅಲ್ಲಿ ಕೊಡಮನಿತ್ತಾಯ, ಮುಂಡಂತಾಯ, ಜಾರಂದಾಯ ಅಂತ ಬರ್ತದೆ. ಇವರೆಲ್ಲರೂ ನಾಥ ಪಂಥದ ಯೋಗಿಗಳು, ಯೋಗದ ಸ್ಥಿತಿಯನ್ನು ಧಾರಣೆ ಮಾಡಿ ಆ ಸ್ಥಿತಿಯಲ್ಲಿ ನಿಂತವರು. ಅವರೆಲ್ಲರೂ ಚಿರಂಜೀವಿಗಳು. ಯಾವ ಭೂತವು ಇಲ್ಲಿ ಸಾಯಲಿಕ್ಕಿಲ್ಲ ಮತ್ತೆ, ಯಾಕಂದ್ರೆ ಅದು ಚಿರಂಜೀವಿ. ಸಾಯುವುದು ನಾವು, ಇಲ್ಲಿ ದೇಹ ಸಾಯುತ್ತದೆ ಹೊರತು ಅದು ಭೂತ ಸಾಯುವುದಿಲ್ಲ. ಈ ಕ್ಷಣ ನಮ್ಮ ಒಂದಿಗೆ ಇದ್ದಾನೆ ಆ ಕಾಲಭೈರವ ಲಿಂಗ ಸ್ವರೂಪದಲ್ಲಿ. ಹಾಗೆ 7 ಚಕ್ರಗಳಿಂದ ಒಂದೊಂದು ಅಕ್ಷರ 10 ದಿಕ್ಕಿಗೆ ಪಸರಿಸ್ತದೆ. ಹಾಗೆ ಇಲ್ಲಿಂದ ಅದು ಪ್ರಾರಂಭ ಆಯಿತು ಒಂದು, ಅದು ಅಲ್ಲಿ ಸೇರಿ ಅದು 11, ಅದಕ್ಕೆ ಏಕಾದಶ ರುದ್ರರು. ಇನ್ನು ಹಾಗೆ ಈ ಲಿಂಗ ಶರೀರ, ಭೌತ ಶರೀರ ಅಂತ ಹೇಳುವಾಗ ದಕ್ಷಿಣದಿಂದ ಉತ್ತರಕ್ಕೆ ಯಾವುದು ಹರಿಯುತ್ತದೆ, ಹೀಗೆ ಹರಿಯುವುದನ್ನು ಮುಖ್ಯ ಪ್ರಾಣ ಅಂತ ಕರೆಯುವುದು. ಹಾಗಾದ್ರೆ ನಮ್ಮದು ಈ ತುಳು ಅನ್ನುವಂಥ ಅಕ್ಷರದಲ್ಲಿ ಮುಖ್ಯ ಪ್ರಾಣನೂ ಇದ್ದಾನೆ, ರುದ್ರನೂ ಇದ್ದಾನೆ. ಹಾಗೆ ಕೆಳಗಿಂದ ಮೇಲೆ ಹರಿಯುವಂತಹ ಸ್ಥಿತಿಯಲ್ಲಿ ಸರಸ್ವತಿ ಅಂತ ಹೆಸರು, ಹರಿಯುವುದು ಅಂತ. ಅಂದ್ರೆ ಎಲ್ಲ ಜ್ಞಾನವನ್ನು, ಎಲ್ಲ ಜ್ಞಾನ ಅಂತೇಳಿ ದೇಹ ಭಾವ ಬಿಟ್ಟು ಭೂತವಾಗಿ ನಿಲ್ಲುವುದು, ಶಕ್ತಿಯಾಗಿ ನಿಲ್ಲುವುದು, ಚೈತನ್ಯವಾಗಿ ನಿಲ್ಲುವುದು. ಈ ನಿಲ್ಲಿಕ್ಕೋಸ್ಕರ ಇವತ್ತು ನಾವು ಭೂತ, ಕೋಲ, ನೇಮ, ದರ್ಶನ ಎಲ್ಲ ನೋಡ್ತಾ ಬಂದಿದ್ದೇವೆ. ಅಲ್ಲಿ ಎಲ್ಲವೂ ಒಬ್ಬ ವ್ಯಕ್ತಿ ಭೂತವಾಗಿ ಹೇಗೆ ಪರಿವರ್ತನೆ ಆಗ್ತಾನೆ, ಆ ಸ್ಥಿತಿಯಲ್ಲಿ ನಿಲ್ಲುವಂತಹ ಕಲೆ ಯಾವುದು, ಇದೆಲ್ಲವೂ ನಾವು ನೋಡ್ತಾ ಬಂದವರು ಬಾಲ್ಯದಿಂದ. ಅಂತ ಭೂತ ನಮ್ಮ ಒಳಗೂ ಇದೆ. ಹಾಗಂತೇಳಿ ಎಲ್ಲರಲ್ಲಿಯೂ ದರ್ಶನ ಬರ್ತದಂತಲ್ಲ. ಇಲ್ಲಿ ಬರೇ ಭಾವುಕ ಅಂತ ಇದ್ದಾನೆ, 33% ಭಾವುಕರು, ಅವರಿಗೆ ದರ್ಶನ ಬರ್ತದೆ. ಅದಕ್ಕೆ ಭಕ್ತಿ ಬೇಕು, ತುಂಬ ನಂಬಿಕೆ ಬೇಕು. ನೀನಲ್ಲದೆ ಬೇರೆ ಗತಿ ಇಲ್ಲ ಅನ್ನುವಂಥ
ಶರಣಾಗತಿ ಬೇಕು, ಆಗ ದರ್ಶನ ಬರ್ತದೆ. ಅಥವಾ ಅಂತ ಸ್ಥಿತಿ ಬರಬೇಕು, ನನಗೆ ಬೇರೆ ಗತಿ ಇಲ್ಲ ಅನ್ನುವಂಥ ಒಂದು ಸ್ಥಿತಿ ಬಂದರೂ ಓ ದೇವರೇ ಅಂತ ನಾವು ಮೊರೆ ಇಟ್ಟರೆ ಆ ಕ್ಷಣವೇ ದರ್ಶನ ಬರ್ತದೆ. ಬರೇ 33% ಜನರಿಗೆ ಮಾತ್ರ. ಇನ್ನು 33% ಜನ ನಾನು ಹೇಳಿದೆ ಬ್ರಹ್ಮಗ್ರಂಥಿಯವರು, ಮೂಲಾಧಾರದವರು, ಇವರೆಲ್ಲರೂ ನಾನು ಅನ್ನುವಂತಹ ಸ್ಥಿತಿ ಯಾವುದು, ಆ ರಾವಣನ ಸ್ಥಿತಿಯನ್ನು ತೋರಿಸುವವರು. ಇನ್ನು ಅದಲ್ಲದೆ ಇನ್ನು ಜ್ಞಾನಿಗಳು ಅಂತ ರುದ್ರಗ್ರಂಥಿ ಭೇದನವರು ಆದವರು, ಇವರು ಜ್ಞಾನಿಗಳು. ಈ ಭೂತವನ್ನು ಜ್ಞಾನದಿಂದ ನೋಡ್ತಾನೆ. ಭಕ್ತಿ ಇಲ್ಲದಿದ್ರೆ ಅವ ನಾಸ್ತಿಕನಾಗ್ತಾನೆ, ಭಕ್ತಿ ಇದ್ರೆ ಆಸ್ತಿಕನಾಗ್ತಾನೆ. ಇಂಥ ತುಳುನಾಡು ಕಲರಿ ಅನ್ನುವಂಥ ಈ ವಿದ್ಯೆ ಏನಿದೆ ಅದು ಇನ್ನು ಅಲ್ಲಲ್ಲಿ ಪ್ರತಿ ಗ್ರಾಮದಲ್ಲಿ ಇಂಥ ವಿದ್ಯೆಯನ್ನು ಕಲಿಸುವಂಥ ವ್ಯವಸ್ಥೆ ಆಗ್ತದೆ. ಒಂದು 5 ವರ್ಷದ ಮಗುವಿನಿಂದ ಹಿಡಿದು 70, 75, 80 ವರ್ಷ ವಯಸ್ಸಿನ ಆ ವಯೋಮಾನದ ವ್ಯಕ್ತಿಗಳು ಇದನ್ನು ಕಲಿಯಬಹುದು. ಇದು ಯುದ್ಧಕ್ಕೋಸ್ಕರ ಮಾತ್ರ ಅಲ್ಲ, ಇದರಲ್ಲಿ ಸಮಗ್ರವಾದಂಥ ಒಂದು ಚಿಂತನೆ ಇದೆ. ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳುವಂಥ ಒಂದು ತತ್ವ ಇದೆ. ಹೀಗೆ ಕಲರಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕಿದೆ, ಅದು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಹಾಗೆ ತಮ್ಮ ಪ್ರದೇಶದಲ್ಲಿ ಕಲರಿಯ ತರಗತಿಗಳನ್ನು ಪ್ರಾರಂಭಿಸಲಿಕ್ಕೋಸ್ಕರ ತುಳು ವರ್ಲ್ಡ್ ಫೌಂಡೇಶನ್ ಇದೆ, ಅವರನ್ನು ಸಂಪರ್ಕಿಸಬಹುದು ಅಥವಾ ನನ್ನನ್ನು ಸಂಪರ್ಕಿಸಬಹುದು. ಹಾಗೆ ನಿಮ್ಮಲ್ಲಿಗೆ ಬಂದು ಉಚಿತವಾಗಿ ತರಗತಿಯನ್ನು ನಡೆಸಿಕೊಡಲಿಕ್ಕಿದ್ದೇವೆ. ಇದಕ್ಕೆ ತುಳುನಾಡಿನಲ್ಲಿರುವ ಎಲ್ಲ ತೌಳವರು, ಹಾಗೆ ತುಳುನಾಡಿನಲ್ಲಿ ವಾಸಿಸುವವರು, ತುಳುನಾಡಿನಲ್ಲಿ ಉದ್ಯೋಗ ಮಾಡುವವರು, ಇವರೆಲ್ಲರೂ ಈ ವಿದ್ಯೆಯನ್ನು ಕಲಿಯಬೇಕು. ಪ್ರತಿಯೊಬ್ಬರೂ ಆತ್ಮಾಭಿಮಾನದಿಂದ ಎದ್ದು ನಿಂತು ನಾವು ಬದುಕಲಿಕ್ಕಿದೆ. ನಮ್ಮ ಆತ್ಮವನ್ನು ಕುಗ್ಗಿಸಿ ನಾವು ಬದುಕುವುದಲ್ಲ, ಆತ್ಮವನ್ನು ಉನ್ನತೀಕರಿಸಿ ನಾವು ಬದುಕಬೇಕು. ಅಂತ ಒಂದು ಸಮಗ್ರವಾದಂಥ ಯಾವ ಕಲೆ ಉಂಟು ಅದು ಇಲ್ಲಿ ಕಳರಿ ಅಂತ. ಕಲಾ ಅಂತ ಹೇಳಿದರೆ ಪುನಃ ಚಂದ್ರನ 16 ಕಲೆಗಳು, ಅರಿ ಅಂತ ಹೇಳಿದರೆ ಅರಿವು, ಜ್ಞಾನ ಅಂತ. ಅಂದರೆ ಚಂದ್ರನ 16 ಕಲೆಗಳ ಜ್ಞಾನ ಏನುಂಟು ಆ ಪೂರ್ತಿ ಜ್ಞಾನ, ಅದು ಬ್ರಹ್ಮಜ್ಞಾನ. ಅದಕ್ಕೆ ಕೋಟಿ ಚೆನ್ನಯರು ಕೆಮ್ಮಲೆತವೋ ಬ್ರಹ್ಮ ಅಂತ ಕರೆದದ್ದು, ಯಾಕಂದ್ರೆ ಅದು ಬ್ರಹ್ಮಜ್ಞಾನ. ಹೀಗೆ ಇಂಥ ಜ್ಞಾನವನ್ನು ತಮ್ಮದಾಗಿಸಿಕೊಳ್ಳಿ. ಮತ್ತೆ ಮೂಲ ಸನಾತನ ಧರ್ಮ ಯಾವುದಿದೆ, ಆ ಮೂಲ ಸನಾತನತೆ, ಸನಾತನ ಅಂತ ಹೇಳಿದ್ರೆ ಇಂದಿನಿಂದ ಬಂದದ್ದು ಅಂತ, ಅಂತಹ ಸನಾತನತೆಯ ವಾಹಿನಿಯೊಳಗೆ ತಮ್ಮನ್ನು ತಾವು ಸೇರಿಸಿಕೊಳ್ಳಿ. ಹಾಗೆ ಇತರರನ್ನು ಆ ವಾಹಿನಿಯೊಳಗೆ ಸೇರಿಸಿಕೊಳ್ಳಿ. ಎಲ್ಲರೂ ಮತ್ತೆ ಧರ್ಮವನ್ನು ಸ್ಥಾಪಿಸಬೇಕು, ಧರ್ಮ ಸಾಮ್ರಾಜ್ಯವನ್ನು ಮತ್ತೆ ಕಟ್ಟಬೇಕು. ನಾವು ಹೊರಗಿನ ಈ ಬಾಹ್ಯ ಪ್ರಚೋದನೆಗಳು ಏನುಂಟು ಅದರಿಂದ ನಾವು ಬಿಡುಗಡೆಗೊಂಡು ನಾವು ನಮ್ಮತನವನ್ನು ನಾವು ಮತ್ತೆ ತೋರಿಸುವಂಥ ಕಾಲ ಬಂದಿದೆ. ಅದಕ್ಕೋಸ್ಕರ ಎಲ್ಲರೂ ತಮ್ಮನ್ನು ತಾವು ಇದರಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.